ಗಂಟು ಕಟ್ಕೊಂಡು ಹೋದ್ರೆ ಬಿಡ್ತೀನಿ ಅಂತ ತಿಳಿದೇನು? ನಾನು ಹೊಟ್ಟಿಗೆ ಹಾಕವ್ರು ಯಾರು? ಏನ್ ನಿಮ್ಮ ಅವನು ಕಳುತ್ತೇನು? ಅಲ್ಲ ಏ ಮಾನಗಡೆ ಮುದೋಡೆ ಮಾಡೋದೆಲ್ಲ ನೀ ಮಾಡ್ಕೆ ನಮ್ಮಪ್ಪ ನಮ್ಮವ್ವ ಯಾಕೆ ಬರ್ತಾರ ಮಾನಗೇಡಿ? ಅಲ್ಲ ಕಬರಿಗೇಡಿ ಕೈಯಾಗ ಕೊಬ್ಬರಿ ಕೂಡ ಕೊಬ್ಬರಿ ಬಿಟ್ಟು ಪಟ್ಟಿ ತಿಂದಿತ್ತ ನೋಡ ನಿನ್ನ ಮುದೋಡೆ. ಅಲ್ಲ ಅದು ನಿನ್ನಂತದೇ ಪ್ಯಾಟಿ ಹಣ್ಣಿನ ಕೈಯಾಗ ಕಡ್ಯಾಕ್ ಆಗುದಂದ್ರ ಮಸಳಿ ಮಡುವನೇನು ಮಸಳಿ ಬಾಯಿ ಅದು ಕಡ್ಯಾಕ್ ಆದಂಗ ಅಲ್ಲಲೇ ಚೆನ್ನಿ. ಅಲ್ಲಲೇ ಚೆನ್ನಿ, ಈಗ ಯಾಕೆ ನೀ ಊರಿಗೆ ಹೊಂಟಿ ಅಂತೀನಿ? ಏನ್ ನಿಮ್ಮ ಅವ್ವ ಹೊಂಟಾಳ? ಏನ್ ನಿಮ್ಮ ಅಪ್ಪ ಹೊಂಟಾನ? ಅಲ್ಲ ಮಾನಗೇಡಿ, ನಮ್ಮ ಅಪ್ಪ ನಮ್ಮವ್ವ ಯಾಕೆ ಬರ್ತಾರ? ಹಿಂಗ ತಿಂದು ಮಂಗ್ಯಾನಂಗ್ ಮಾಡಿದ್ರ ನಿನ್ನ ಸುಬ್ಗೇಡಿ ಶುಭ ನಡೆಯನ ಹಂದ್ರದಾಗ ಜಾಗಿಲ್ಲ ಅಂದ್ರೆ ಬೋಳ್ಯಾರ ನಿಂತದ. ಏ ನಿಂಗು ಮಾವ, ಏ ಹಿರಿಯ ನಾ ಈಗ ಗೊತ್ತನು ಅಲ್ಲಪ್ಪ ಮಾವ ನನ್ನ ಆಚಿಗೆ ಬರ್ತದ. ಲಗ್ನ ಆಗ ನಾಚಿಕ್ ಬಂದಿಲ್ಲ, ಈಗ ಅದ್ರ ನಾಚಿಕಿ ಈಗೇನು ಮಂದಿ ಇಲ್ಲ ಬಾಳ. ಅಲ್ಲ ಮಾವಯ್, ಈಗ ನಾಚಿಗೆ ಬರ್ತೇವೆ ಮಾಮ. ಮಾವ ಈಗ ನಾನು ನೀ ಅಪ್ಪ ಆಗತ್ತೀನಿ ಅವ್ವ ಆಗತ್ತಿ ನೋಡ ಮಾಮ, ಕೂಸಿನ ತಾಯಾಗಿನ ಮಾವ. ಚಲೋ ಆಯ್ತಪ್ಪ. ಅಮೌಷಿದ್ ಮುತ್ತೆ, ಸಿದ್ಲಿಂಗ್ ಮುತ್ತೆ, ನಿಗ್ರಾಯ್ ಮುತ್ತೆ, ನನಗ್ 32 ಗಂಡಸು ಮಕ್ಳು ಕೊಡಪ್ಪ. ಗಜಿಗೆ ವರ್ಷನಾಗ 32 ಸಾಕು. ಹಿರಿಯ ನಾನು ಈಗ ಅದಕ್ಕ ಊರಿಗೆ ಹೋಗಕ್ ನಿಂತೋಣ ಮಾವ. ಊರಿಗೆ ಹೋಗ್ಬೇಡ ಅಂದ್ರ ನಿನಗ್ ಗೊತ್ತಾಗಲ್ಲ. ಯಾಕ ಈಗ ಯಾಕೆ ಹೋತಿ? ಅಲ್ಲ ಮಾವ, ನನಗ ಬೆಂಕಿ ಕಾಡಕತ್ತಾವ ಮಾವ. ಬೆಂಕಿ ಏನ್ ಕಾಡ್ತಾವ? ಏನ್ ಕಾಡ್ತಾವ ಹೇಳು ಜಲ್ದಿ. ನನಗ ಕರಿವಲ್ಲನ ಮಣ್ಣ ಹುಂಚಿಗೆ ತಿನ್ನಗ ನೋಡ್ ನಿಂಗು ಮಾವ. ಅಲ್ಲೇ ಅಲ್ಲಿ ಸಂಸ ತಿನ್ನಕತ್ತಿ. ಸಂಸ ಬಜ್ಜಿ ಪುರಿ ಅಟ್ ಹೊಡೆದ್ರ ಬೆಳಗಾಗಿ ಹುಡ್ತಾವ. ನೀವ್ ಎಲ್ಲರೂ ಎರಿಮಣ್ ತಿಂದೆ ಕರ್ಕತ್ ತಿಂದೆ ಅಂದ್ರ ಆ ಮೋಟಿ ಬೋರಾಕನ ಖರ ಹುಡ್ತಾವ. ದುಡ್ಡು ಮುಖದ ಹುಡುಗಿ ನಿನ್ನ ಮೈ ಮಾಟ, ದುಡ್ಡು ಮುಖದ ಹುಡುಗಿ ನಿನ್ನ ಮೈ ಮಾಟ, ತುಂಟ ಹುಡುಗಿ ಏನೇ ನಿನ್ನ ಕಣ್ಣೋಟ. ಬಲಿಗೆ ಬಾ ಬಲಿಗೆ ಬಾ ಬಾ ಬಾ. ಹಾಗಾದರೆ ಭಯಬೇಕೆ ಬಾರಿ ಸರಿಯಕ್ಕೆ, ಹಾಗಾದರೆ ಭಯಬೇಕೆ ಬಾರಿ ಸರಿಯಕ್ಕೆ. ನಾಚಬೇಡ ನೀನು ಯಾಕೆ ಹಂಚಿಕೆ, ನಾಚಬೇಡ ನೀನು ಯಾಕೆ ಹಂಚಿಕೆ. ದುಂಡು ಮುಖದ ಹುಡುಗಿ, ದುಂಡು ಮುಖದ ಹುಡುಗಿ ಕಣ್ಣೋಟ.
ಮಾಧುಲಿಂಗ ಒಬ್ಬನೇ ಹೋಗುತ್ತೇನಪ್ಪ. ತಾಯಿ ಗೆಳೆಯರ ಗುಜ್ಜರ ಜೊತೆಯಾಗಿ ಹೋಗುತ್ತೇನೆ ತಾಯಿ. ಮಗು ಮಾಧುಲಿಂಗ ಬೇಗ ಬಾ ಮಗು, ಬೇಗ ಬಾ. ಆಗಲಿ ತಾಯಿ, ಇಂದು ಯಾರಾದರೆ ನಮ್ಮ ಮನೆಗೆ ಭಿಕ್ಷಕರೇ ಬಂದರೆ ಅವರಿಗೆ ಭಿಕ್ಷೆಯನ್ನು ನೀಡಿ ಊಟ ಮಾಡಿಸಿ ಕಳ್ಸಮ್ಮ. ದನಗಳು ದೂರ ಹೌದು, ನಾ ಇನ್ನು ಹೋಗುತ್ತೇನೆ ತಾಯಿ. ಆಗಲೇ ಮಗು. ದನಗಳು ದೂರ ಹೌದು, ನಾ ಇನ್ನು ಹೋಗುತ್ತೇನೆ ತಾಯಿ. ಆಗಲೇ ಮಗು. ದಾನ ಧರ್ಮ ನಿನಗೆ ಏಕೆ ಬೇಕು? ದಾನ ಮಾಡಿದ ಕೈ ಬಾನ ಕಾಣದಂತೆ ಹೋಗು, ದನಗಳು ಮುಂದಕ್ಕೆ ಹೋದು. ಆಗ ಅನ್ನ ಬೇಡಮ್ಮ, ದಾನ ಧರ್ಮ ಮಾಡಿದ ಕೈಗಳಿಗೆ ಕೈಲಾಸ ಸಿಗುವುದು. ಆ ಶಿವನು ನಮ್ಮ ಮನಸ್ಸು ಪರೀಕ್ಷೆ ಮಾಡಲು ತಿಳಿಯೋದಿಲ್ಲ. ಯಾರೇ ಬರ್ಲಿ ಅಂತವರೇ ಬರ್ಲಿ, ನಮ್ಮಲ್ಲಿ ಇದ್ದಷ್ಟು ದಾನ ಧರ್ಮ ಮಾಡಿ ಕಳಿಸಬೇಕು ತಾಯಿ. ದನಗಳು ದೂರ ಹೌದು, ನಾ ಇನ್ನು ಹೋಗುತ್ತೇನೆ ತಾಯಿ. ಹೋಗಿ ಬಾ ಕಂದ, ಹೋಗಿ ಬಾ. ನೀಡಿರಿ ಭಿಕ್ಷವ ಪ್ರಾಣ ಉಳಿಸಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ. ಹಸುವಿನ ತಾಪ ತಾಳದೆ ಮೊದಲು ಮನವು ಬೇಡಿದೆ ಭಿಕ್ಷೆಯಲ್ಲ. ಅಮ್ಮ ತಾಯಿ, ನಿನ್ನೆಯಿಂದ ಹೊಟ್ಟೆಗೆ ಒಂದು ತುತ್ತು ಅನ್ನನೂ ಇಲ್ಲ. ಭಿಕ್ಷೆ ನೀಡಮ್ಮ ತಾಯಿ, ಭಿಕ್ಷೆ ನೀಡು. ರೊಟ್ಟಿ ಮಾಡಿಲ್ಲ, ನಿನ್ನೆ ಮಾಡಿದ ಅಡೆಗೆ ನನ್ನ ಮಗ ಬುತ್ತಿಯನ್ನು ಕಟ್ಕೊಂಡು ಹೋಗಿದ್ದಾನೆ. ಹೋಗಪ್ಪ, ಮುಂದಿನ ಮನೆಗೆ ಹೋಗು. ಹಸನು ಮಾಡಿದ ಕಾಳುಗಳನ್ನು ನೀಡಮ್ಮ. ಹಕ್ಕಿ ಪಕ್ಕಿ ಅಂತೆ ನುಂಗಿ ನೀರನ್ನಾದ್ರೂ ಕುಡಿದು ಹೋಗುತ್ತೀನಿ ತಾಯಿ, ಕುಡಿದು ಹೋಗುತ್ತೀನಿ. ಏನೂ ಇಲ್ಲ ಮನೆಯಲ್ಲಿ. ಹೋಗಪ್ಪ, ಮುಂದಿನ ಮನೆಗೆ ಹೋಗು. ನಿಮ್ಮಂತವ್ರ ಕಾಲಾಗ ಸಾಕಾಗಿ ಹೋಗಿದೆ. ಆಹಾಹಾ, ಈ ಮಾನವರಿಗೆ ಯಾವ ಕಾಲಕ್ಕ ಬುದ್ಧಿನೇ ಬರುವುದಿಲ್ಲ. ಆಗಲಿ ತಾಯಿ, ಹೋಗುವೆನು. ಈ ಮನೆಯ ಬಾಗಿಲಲ್ಲಿ ಭಂಡಾರವನ್ನು ಇಟ್ಟು ಹೋಗುತ್ತೀನಿ. ಆ ಮಾಧುಲಿಂಗನನ್ನೇ ಬಂದ ಗುರುತ ಹಿಡಿಯಬೇಕು. ಆಗ ತಿಳಿಯುವುದು ಅವನಿಂದ ಮರ್ಮ. ಓಂ ನಮಃ ಶಿವಾಯ. ಕಣಬಾಯಿ, ಮಾಧುಲಿಂಗ ಇನ್ನೂ ಬರಲೇ ಇಲ್ಲವಲ್ಲ? ಇನ್ನೆಷ್ಟರಲ್ಲಿ ಬರೋನು ಪತಿದೇವ? ಕಣಬಾಯಿ, ಏನೇ ಆಗಲಿ ಶ್ರೀ ಅಮೋಕ್ಷಿತ ಕೊಟ್ಟ ವರದಿಂದ ಮಗನು ಜನಿಸಿದನು. ದಿನ ದಿನಕ್ಕೆ ಬೆಳೆದು ದೊಡ್ಡವನಾಗಿ ಹಸುಗಳನ್ನು ಮೇಯಿಸುವಂತವನಾದನು. ಇನ್ನೇನು ಚಿಂತೆ ನಮಗೆ? ಮುಂದೆ ಎಷ್ಟಾದರೂ ಮಕ್ಕಳಾಗಬಹುದು. ಶ್ರೀ ಅಮೋಕ್ಷಿತ ಹೇಳಿದ ಪ್ರಕಾರ ಮಾಧುಲಿಂಗನನ್ನು ಮಠಕ್ಕೆ ಒಪ್ಪಿಸಿ ಬರೋಣ. ಅವನೊಬ್ಬನು ನನ್ನ ಮಗನಿದ್ದಾನೆ, ಮುಂದೆ ಹುಟ್ಟಿದ್ರೆ ಕೊಡೋನಂತ. ಈಗ ನೀವು ಸುಮ್ಮನೆ ರೀ. ನಿನ್ನ ಇಚ್ಛೆಯಂತೆ ಆಗಲಿ. ನಾಳೆ ದೊಡ್ಡ ಕಾರ ಹುಣ್ಣಿಮೆ ಬಂತು. ನಾನಿನ್ನು ಪೇಟೆಗೆ ಹೋಗಿ ಸಂತೆ ತೆಗೆದುಕೊಂಡು ಬರುತ್ತೇನೆ. ಕೈ ಚೀಲವನ್ನು ತೆಗೆದುಕೊಂಡು ಬಾ, ಹೋಗು. ಆಗಲೇ ಪತ್ಯವ, ಹೋಗಿ ತರುತ್ತೀನಿ.
ಹೋಗಿ ಬಾ ಪದ್ಯವ. ಮಾದುಲಿಂಗನು ಬರುವ ಹೊತ್ತಾಯ್ತು, ಅಡಿಗೆನು ಮಾಡಬೇಕು. ಏನು ಇಲ್ಲಿ ಭಂಡಾರ ಇಟ್ಟಿದೆಯಲ್ಲ, ಆ ನನ್ನ ತಂದೆ ಅಮ್ಮೋಗಿ ಸಿದ್ದೇಶ್ವರನೇ ಬಂದಿರಬೇಕು. ಅಮ್ಮ, ಏಕೆ ಮಗು? ಇಂದು ಯಾರಾದರೆ ನಮ್ಮನಿಗೆ ಭಿಕ್ಷಕರು ಬಂದಿದ್ದಾರೇನಮ್ಮ? ಬಂದಿದ್ರಪ್ಪ, ಬಂದಿದ್ರು. ಹಾಗಾದರೆ ನೀ ಅವ್ರಿಗೆ ಭಿಕ್ಷೆಯನ್ನು ನೀಡಿ ಕಳ್ಸಿರಬೇಕಲ್ಲಮ್ಮ. ಇಲ್ಲಪ್ಪ, ಯಾರಿಗಂತೆ ನೀಡಲಿ? ಅಡಿಗೆ ಕೆಲಸ ಬಿಟ್ಟು ನಾನು ಅದಕ್ಕೆ ನಿಂದ್ರಬೇಕಾಗತೈತಿ. ಜ್ವಾಳ ನೀಡಕ್ ಹೋದ್ರ ರೊಟ್ಟಿ ನೀಡಂತಾರ, ರೊಟ್ಟಿ ನೀಡಕ್ ಹೋದ್ರ ರೊಕ್ಕ ಕೊಡು ಅಂತಾರ. ಹಾಗಾಗಿ ಒಬ್ಬರಿಗೆ ನೀಡ್ಲಿ, ಇಬ್ಬರಿಗೆ ನೀಡ್ಲಿ? ಯಾಕೆ ಹಾಗೆ ಮಾಡುತ್ತಾಯಿ? ಏನಿಲ್ಲ, ಮನೆಯಲ್ಲಿ ಶಿವ ಸಕಲ ಐಶ್ವರ್ಯನ ಕೊಟ್ಟಿರುವನಲ್ಲ. ಹಾಗೆಂದು ಬಂದವರಿಗೆಲ್ಲ ಭಿಕ್ಷಾ ನೀಡುತ್ತೋದ್ರ ಭಿಕ್ಷಾಕರೇ ಹೆಚ್ಚಾತಾರೆ ಈ ಜಗತ್ತಿನಲ್ಲಿ. ಏನಮ್ಮ ನೀ ಹೇಳ್ತಿರೋದು? ಭಿಕ್ಷಾ ಜನರು ಹೆಚ್ಚಾಗುತ್ತಾರೆ ಎಂದು ನಾವು ಭಿಕ್ಷೆ ಮಾಡೋದು ಬಿಟ್ರೆ ಆ ಪರಿಶಿವನಿಗೆ ನಮ್ಮ ಅನ್ನ ಪ್ರಸಾದ ಹೇಗೆ ಮುಟ್ಟುತ್ತದೆ ತಾಯಿ? ಅವನು ಬರೋದೇ ಭಿಕ್ಷಕರ ರೂಪದಲ್ಲಿ. ಆ ಲಕ್ಷಾಂತರ ಭಿಕ್ಷಕರನ್ನು ನಮ್ಮ ಧರ್ಮದ ಕೈಯಿಂದ ರಕ್ಷಿಸಬೇಕಾಗುತ್ತದೆ ತಾಯಿ. ಆಗಲೇ ಒಂದು ಆ ಭಿಕ್ಷಕನನ್ನು ಗುರುತಿ ಹಿಡಿದಿದೆ ಹೇಳು ತಾಯಿ, ಹೇಳು. ಇಲ್ಲಪ್ಪ, ಇಲ್ಲ. ಅವನ್ಯಾರು? ಅವನೇ ತಾಯಿ, ನನ್ನ ತಂದೆ ಅಮೋಘಿ ಸಿದ್ದೇಶ್ವರ. ಅದು ಹೇಗಪ್ಪ? ಅವನೇ ಅನ್ನೋದಕ್ಕೆ ಏನು ಸಾಕ್ಷಿ? ಇಲ್ಲಿ ನೋಡು ತಾಯಿ, ಭಂಡಾರ ಇಟ್ಟಿದೆಯಲ್ಲ, ನನ್ನ ತಂದೆ ಬಂದಿದ್ದ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಯ್ಯೋ ಅಯ್ಯೋ, ನಾನೆಂತ ತಪ್ಪು ಮಾಡಿಬಿಟ್ಟೆ ಕಂದ, ನಾನು ಎಂತ ತಪ್ಪು ಮಾಡಿಬಿಟ್ಟೆ. ನೀನು ನಮ್ಮಲ್ಲಿ ಜನಿಸಿ ಬರಬೇಕಾದ್ರ ಇದೇ ಬಂಡೂರು ಅನುಗುಣಪ್ಪ ಮರಿವಿಗೆ ಬಿದ್ದೆ ಕಂದ, ನಾನು ಮರಿವಿಗೆ ಬಿದ್ದೆ. ಅರಿವಿನ ಜನ್ಮ ತಾಳಿ ಬಂದ ಮೇಲೆ ಈಗೆಲ್ಲ ಮರಿವಿಗೆ ಬೀಳಬಾರ್ದಮ್ಮ, ಬೀಳಬಾರ್ದು. ದಾನವೇ ಜಗದೊಳು ತಪವಯ್ಯ, ದಾನವೇ ಗಣತರ ಜಪವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವನು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕವಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ. ಜನ್ಮ ಜನ್ಮಗಳ ಕಾಟವೇ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಿರೋದು? ತಾಯಿ ಆದವಳೆ ಮಗನ ಬಳಿ ಕ್ಷಮೆ ಕೇಳಬೇಕೆ? ಏಕೆ ಕೇಳಬಾರ್ದ ಕಂದ? ತಪ್ಪ ಮಾತಾಡಿದವ್ರು ಯಾರೇ ಇರ್ಲಿ, ತಪ್ಪಿಗೆ ಒಪ್ಪಿಗೆ ಶಿಕ್ಷೆ ಕೇಳಿನ ಆ ಪರಶುವನನ್ನು ಮೆಚ್ಚುತ್ತಾನ ಕಂದ, ಮೆಚ್ಚುತ್ತಾನ. ಇದರಂತೆ ಭಿಕ್ಷಕರನ್ನು ಭಕ್ತಿಯಿಂದ ಕರೆದು ಕೈ ಜೋಡಿಸಿ ಕರೆದು ಭಿಕ್ಷೆ ನೀಡಿದ್ರೆ ಆ ಪರಿಶುವನು ಮೆಚ್ಚುತ್ತಾನೆ ತಾಯಿ, ಮೆಚ್ಚುತ್ತಾನೆ. ಏನು ಮಾಡಲಿ ಕಂದ? ಭಿಕ್ಷಕರ ಹೆಚ್ಚಾಗ್ಯಾರ ಹುಚ್ಚಿನಲ್ಲಿ ಅವ್ರ್ಯಾರು ಅನ್ನೋ ನನ್ನ ಲೆಕ್ಕಕ್ಕೆ ಬರ್ಲಿಲ್ಲ ಕಂದ, ಲೆಕ್ಕಕ್ಕೆ ಬರ್ಲಿಲ್ಲ. ಲಕ್ಷ್ಯ ತಂದು ಗುರುಸಿಯನ್ನು ಭಿಕ್ಷೆ ನೀಡಬೇಕನ್ನೋದು ಯಾವ ಶಾಸ್ತ್ರದಲ್ಲಿ ಬರೆದಿ ಹೇಳು ತಾಯಿ, ಹೇಳು. ಭಿಕ್ಷೆ ಮಾಡೋದಕ್ಕೆ ಅವ್ರೇನು ಇವ್ರೇನು? ಆಹಾ, ಪಾವನಳಾದೆ ಕಂದ, ನಾನು ಪಾವನಳಾದೆ. ನಿನ್ನ ಮಾತ ಕೇಳಿ ನನ್ನ ಅಜ್ಞಾನಿ ಹೊಳೆದೋಯ್ತು ಕಂದ, ಅಜ್ಞಾನಿ ಹೊಳೆದೋಯ್ತು. ನೋಡಮ್ಮ, ಈ ಪ್ರಪಂಚ ಎಂಬುದೇ ಒಂದು ಬೀಸುಕಲ್ಲು. ಅದರೊಳಗೆ ತಿರುಗು ಕಾಳುಗಳೇ ಜೀವರಾಶಿ. ಒಳಗಿರುವ ಕಿರುಗೂಟವೇ ಶಿವನೆಂಬ ವಸ್ತು. ಆ ಕಿರುಗೂಟವೇ ಶಿವನೆಂಬ ವಸ್ತು. ಆ ಕಿರುಗೂಟವೇ ಆ ಕಾಳುಗಳು ಹೇಗೆ ಪುಡಿ ಆಗೋದಿಲ್ಲವೋ ಹಾಗೆ ನಮ್ಮ ಧರ್ಮದ ಕೈಗಳು ಮಾನವರು ಕೂಡ ಆ ಪರಿಶುವನ ಆಚರಿಪಡು ಜೀವನ ಮುಕ್ತರಾಗುತ್ತಾರೆ ತಾಯಿ, ಜೀವನ ಮುಕ್ತರಾಗುತ್ತಾರೆ. ಆಹಾ, ಅಮರವಾಯ್ತು ಕಂದ, ಅಮರವಾಯ್ತು. ಆ ಸಿದ್ದೇಶ್ವರದಿಂದ ನಿನ್ನನ್ನು ಪಡೆದಿದ್ದು ನನ್ನ ಜನ್ಮ ಸ್ವಾರ್ಥಕವಾಯ್ತು ಕಂದ, ಸ್ವಾರ್ಥಕವಾಯ್ತು. ಹೋಗಲಿ ಬಿಡಮ್ಮ, ತಂದೆಯಲ್ಲಿದ್ದಾನೆ. ಅವರು ಪ್ಯಾಟಿಗೆ ಹೋಗಿದ್ದಾರೆ ಕಂದ, ಪ್ಯಾಟಿಗೆ ಹೋಗಿದ್ದಾರೆ. ಇಂದು ಕಾರ ಹುಣಿವೆ ಮತ್ತು ಗೂಳಿಗೆ ಸಾಮಾನ್ಯ ತರಲು ಹೋಗಿರಬೇಕು. ಅವರು ಅದಕ್ಕಾಗಿ ಹೋಗಿದ್ದಾರೆ ಕಂದ. ಹಾಗಾದರೆ ನಾ ಗೂಳಿಗೆ ಮೈ ತೊಳ್ಕೊಂಬರ್ಲಿಕ್ಕೆ ಹೋಗಲೇನ ತಾಯಿ? ಹೋಗಿ ಬಾ ಕಂದ, ಹೋಗಿ ಬಾ.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ತಾಯಿ ಗಂಗಾದೇವಿ ಸಿರಿದೇವಿ, ಈಗ ನಿಮ್ಮ ಮಗನು ಬಂದಿದ್ದಾನೆ. ಬಂದೆ ಸಿದ್ದೇಶ ಬಂದೆ. ಶಿವನ ಮಗನು ಸಿದ್ದೇಶನ ಕೂಗುದೊಡನೆ ದೇವಾನ ದೇವತೆಗಳು ದಿಗ್ಗರಿಸಿ ಬರುವಾಗ ಮಗು ಚಿಂತಿಸಬೇಡ. ನಿನಗೆ ಏನು ಬೇಕು ಬೇಡ ಮಗು, ಬೇಡಿದ್ದನ್ನು ಅವಶ್ಯವಾಗಿ ಕೊಡುತ್ತೇನೆ. ತಾಯಿ ನನ್ನೊಂದು ಮಾತನಾಡಿಸಿ ಕೊಡುವಮ್ಮ. ಸಿದ್ದೇಶ ಅಂತದೇನಿದೆ ಹೇಳಿ ಸಿದ್ದೇಶ, ಅವಶ್ಯವಾಗಿ ನಡೆಸಿಕೊಡುವೆನು. ತಾಯಿ ಕ್ಷೇತ್ರದಲ್ಲಿ ಕದನರಿ ಎಂಬ ಗೂಳಿಗೆ ಮೈಯ ತೊಳೆಯಲು ಸಿದ್ಧನನ್ನು ಬರುವವನು. ಅವನನ್ನು ಮಾಯ ಮಾಡಿಕೋದೇವಿ ನಿನ್ನ ಮಡಿವಿನಲ್ಲಿ. ಆಗಲೇ ಸಿದ್ದೇಶ ಇದೇನು ದೊಡ್ಡ ಕಾರ್ಯ. ನೀ ನಿನ್ನ ಮಾಯವಾಗು ಮಗು ಮಾಸಿದ್ದವನು ಗೂಳಿಗೆ ಮೈ ತೊಳೆಯಲು ಬರುತ್ತಾನೆ. ಓಂ ನಮಃ ರಭಸದಿಂದ ತುಂಬಿ ಹರಿತಿದ್ದಾಳಲ್ಲ. ಏ ಮೆಲ್ಲ ಕಿಳಿರೋ, ಗುಳಿಗೆ ಮೈ ತೊಳೆಯನತ್ತ ಕಾಲಿಗೆ ಜಾರಿ ಬೀಳಂಗಿರಿ. ಗೌಡ್ರಿಗೆ ಹೋಗಿ ಹೇಳಪ್ಪ. ಗೌಡ್ರ ಮಾಡ್ಸಿದ್ದ ಹೊಳೆಗ ಮುಳುಗ್ ಹಾಕೊಂಡ್ರಿ. ಗೌಡ್ರ ಮಾಡ್ಸಿದ್ದ ಹೊಳೆಗ ಮುಳುಗ್ ಹೋದ್ರಿ, ಹೊಟ್ಟೆ ಸಿಗಲಿರಿ. ಅಯ್ಯೋ ಶಿವನೇ. ನಾನು ಏನು ಹೇಳಿದರು ಕೇಳಲಿಲ್ಲ. ಮಗನನ್ನು ಮಠಕ್ಕೆ ಕೊಟ್ಟಿದ್ದಾರೆ, ನಮ್ಮ ಜೀವನ ಸಾರ್ಥಕವಾಗಿದೆ. ನಾವು ಚೆನ್ನಾಗರಾದೆವು, ಅಂತೆ ನಮಗೆ ಈ ರೀತಿ ಕಾಣುತ್ತಿದೆ. ಅವನ ಜೊತೆ ಹುಡುಗರು ಬಂದು ಹೇಳಿದಾಗಿನಿಂದ ನನ್ನ ಮನಸ್ಸೇಕೋ ವಿಚಿತ್ರವಾಗಿದೆ ಕಣಬಾಯಿ. ಇಲ್ಲ ಪತಿದೇವ, ಇದಕ್ಕೆಲ್ಲ ನಂದೇ ತಪ್ಪು ಪತಿದೇವ, ನಂದೇ ತಪ್ಪು. ಕಣಬಾಯಿ, ರಾತ್ರಿ ಬಹಳವಾಯ್ತು, ಮಲಗೋಣ ನಡೆ. ಆಗಲಿ ನಡಿ ಪತಿದೇವ, ಹೋಗಲು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಈ ಭಕ್ತರು ದುಃಖದಲ್ಲಿ ಮನಗಿದರು. ಇವರ ನಿದ್ದೆ ಒಳಗೆ ಮಾಧುಲಿಂಗನನ್ನು ಮಾತಾಡುವಂತೆ ಕನಸಿನಲ್ಲಿ ಕಾಣಬೇಕಾಗಿದೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ತಾಯಿ, ನೀವು ಮಾಡಿದ ತಪ್ಪು ನಿಮ್ಮನ್ನೇ ಕಾಡುತ್ತದೆ. ಕಣ್ಣೀರಿನಲ್ಲಿ ಕೈಯ ತೊಳೆಯ ವಿಧಿ ತನ್ನ ಕೈವಾಡವೆಸಗುತ್ತಾ ಮುಂದೆ ನಡೆದಿದೆ. ಕೇಳು ತಾಯಿ, ಕೇಳು. ನಿಮ್ಮ ಮಗನು ನಿಮ್ಮ ಕೈವಾಸಿ ಆಗಬೇಕಾದರೆ ನಾಗರ ಮಡುವಿನಲ್ಲಿ ಗಂಗಾದೇವಿ ನನ್ನನ್ನು ಮಾಯ ಮಾಡಿಕೊಂಡಿರುವಳು. ಆದರೆ ನಾನು ನಿಮ್ಮ ಕೈವಾಸಿ ಆಗಬೇಕಾದರೆ ಗಂಗಾ ದಂಡಿಯ ಡೊಳ್ಳಿನ ವಾಲಗ ನುಡಿಸಬೇಕು.
ಭಂಡಾರ ದಂಡಗ ಸುರುಮಣಿಗೆ ಆಗಬೇಕಂದ್ರೆ ಗಂಗಾದೇವಿಗೆ ಶಾಂತಿ ಮಾಡಬೇಕು. ಅಂದ್ರೆ ನಾನು ನಿಮ್ಮ ಕೈವಾಸಿ ಆಗುವೇನು. ನನ್ನನ್ನು ಮಾಯದ ಗುಡ್ಡಕ್ಕೆ ಹೋಗಿ ಒಪ್ಪಿಸಬೇಕು. ಮಾಚಿದ್ದ ಮಾಧುಲಿಂಗ, ನಿನ್ನ ತಾಯಿ ಕರುಣೆ ನಿನಗಿಲ್ಲೇನಪ್ಪ. ಬೇಗ ಬಾ ಮಗು, ಬೇಗ ಬಾ. ಯಾಕೆ ಕಣವಾಯಿ ಈ ಜಗತ್ತಿನ ರುಚಿವಿ? ಹೀಗೆ ಚೀರಾಡಿದರೆ ಬರುವರು ನಿನ್ನ ಇಲ್ಲ ಪತಿದೇವ, ಕನಸಿನಲ್ಲಿ ಮಾತನಾಡಿದ ಮಗು ಮಾಯವಾಗಿ ಬಿಟ್ಟನು. ಗಂಗೆಯ ದಡೆಯ ಮೇಲೆ ಹೂವಿನ ಅಂದ್ರ ಹಾಕಿ ವಿಜೃಂಭಣೆಯಿಂದ 700 ವಾಲಗಳನ್ನು ನುಡಿಸಿ ನನ್ನ ಗಂಗಾ ತಾಯಿಗೆ ಶಾಂತಿ ಮಾಡಿದ್ರೆ ನಾ ನಿಮ್ಮ ಕೈವಾಸ ಆತಿನಂತ ಹೇಳ್ಬಿಟ್ಟು ಕ್ಷಣವೇ ನಿಮಿಷದಲ್ಲಿ ನನ್ನನ್ನು ಮಾಯದ ಗುಡ್ಡಕ್ಕೆ ಒಯ್ದು ಒಪ್ಪಿಸಬೇಕೆಂದು ಮಾಯವಾದನು ಪತಿದೇವ, ಮಾಯವಾಗ. ಕಣವಾಯಿ, ನಾನು ನಿನಗೆ ಏನು ಹೇಳಿದೆ? ಮಾಸಿದ್ದನನ್ನು ಮಠಕ್ಕೆ ಕೊಡುವನೆಂದು ಹೇಳಿದರೆ ನನ್ನ ಮಾತು ಮೀರಿ ಮಹಾತ್ಮರಿಗೆ ಕೊಟ್ಟ ವಚನಕ್ಕೂ ಯಾವ ಕಿಮ್ಮತ್ತು ಕೊಡದೆ ನಡೆದ್ರಿಂದ ನಮಗೆ ಈ ಕಷ್ಟ ಬಂದಿದೆ. ನಡೆ, ಗಂಗಾ ತಾಯಿಗೆ ಶಾಂತಿ ಮಾಡಿ ಮಾಧುಲಿಂಗನನ್ನು ವಶ ಮಾಡಿಕೊಂಡು ಹಾಗೆ ಮಾಯದ ಗುಡ್ಡಕ್ಕೆ ಹೋಗಿ ಒಪ್ಪಿಸಿ ಬರೋಣ. ಹೂವಿನ ಹಂದರ ನೆರವೇರಿಸೋಣ. ಆಗಲೇ ನಡಿಪತ್ಯವ, ಹೋಗೋಣ. ಮಾಸಿದ್ದ ಮಾಧುಲಿಂಗ, ಬಾರಪ್ಪ. ನಿನ್ನ ತಂದೆ ತಾಯಿ ಕರೆಯುವುದು ನಿನಗೆ ಕೇಳಲವೇನೋ ಮಗು? ಬಾರಪ್ಪ, ಬಾ. ಮಗು ಬಾರಪ್ಪ, ಬೇಗನೆ ಬಾ. ಮಗು, ಮಾಯದ ಗುಡ್ಡಕ್ಕೆ ಹೋಗೋಣ. ನಡೆ ಮಗು, ನಡೆ.
ಶರಣು ತಂದೆ ಶರಣು. ತಥಾಸ್ತು, ಮೇಲಕ್ಕೇಳ್ರಿ ಭಕ್ತರೇ. ತಂದೆ, ತಾವು ಹೇಳಿದ ಪ್ರಕಾರ ನಮಗೆ ಮೊದಲು ಜನಿಸಿದ ಮಗನನ್ನು ತಮಗೆ ಒಪ್ಪಿಸಲು ಬಂದಿದ್ದೇವೆ. ಇವನನ್ನು ಕರೆದುಕೊಂಡು ನಮಗೆ ಕೃತಾಂತರನಾಗು ಮಾಡುದೇವಾ? ತಥಾಸ್ತು, ಹೇಳಿರಿ ಭಕ್ತರೇ. ಮಗು, ನೋಡಪ್ಪ, ಇಂದಿನಿಂದ ಇವರೇ ನಿನ್ನ ತಂದೆಯವರು. ಆಗಲಿ ತಂದೆ, ಆಶೀರ್ವದಿಸು. ಹೇಳು ಕಂದ. ನೋಡಪ್ಪ, ಇಂದಿನಿಂದ ನಿನ್ನ ತಂದೆ ಹೇಳಿದ ಪ್ರಕಾರ ನಡೆದು ಅವರ ಕೃಪೆಗೆ ಪಾತ್ರನಾಗು ಮಗು. ಇದೇ ನಾನು ನಿನಗೆ ಮಾಡುವ ಆಶೀರ್ವಾದ ಕಣಪ್ಪ. ಆಗಲಿ ತಂದೆ ತಾಯಿ, ಆಶೀರ್ವದಿಸು. ಮಗು ಕಂದ, ನಿನ್ನನ್ನು ಹಡ್ದವರು ದೂರಾದ್ರು, ನಿನ್ನ ಪಡೆದವರ ಆಜ್ಞೆಂತೆ ನಡೆದು ಈ ಕೊಡಿಯಲ್ಲಿ ಒಡೆಯ ಮಾಸಿತನ್ಸ್ಗೊಪ್ಪ. ನಾ ಮಾಡೋದು ಇದೇ ಆಶೀರ್ವಾದ ಕಣಪ್ಪ. ಆಗಲಿ ತಾಯಿ, ಆ ಜನ್ಮ ಕೊಟ್ಟ ಆ ಜಗರಕ್ಷಕನನ್ನು ಆಜಿ ಎಂದು ನಡೆದು ಪಾದ ಧೂಳಿಯಾಗಿರುತ್ತೇನೆ. ನಾನು ಹೋಗಿ ಬರುತ್ತೇನೆ. ಹೋಗಪ್ಪ ಮಗು, ಆ ನಿನ್ನ ತಂದೆ ಬಲ್ಲಿ. ಆಗಲಿ ತಾಯಿ. ಗುರುವೇ, ಭಕ್ತರೇ, ತಾವ ಕೊಟ್ಟ ವಚನಕ್ಕೆ ಪಾಲಿಸಿರಿ. ಸೋಮಲಿಂಗೇಶ್ವರರನ್ನು ಸದಾ ಕಾಪಾಡಲಿ. ಗುರುವೇ, ನಾವಿನ್ನು ಹೋಗಿ ಬರ್ತೇವೆ ಗುರುವೇ. ಹೋಗಿ ಬನ್ನಿರಿ. ಎಲ್ಲ ಶಿವಮಯವೋ ಜಗದೊಳು ಎಲ್ಲ ಎಲ್ಲ ಶಿವಮಯವೋ ಎಲ್ಲ ಶಿವಮಯವೋ ಎಲ್ಲ ಶಿವಮಯವೋ ಜಗದಲ್ಲಿ ಭಕ್ತರಿಗೆ ಕರುಣಿಸಿದವನೇ, ಜಗದಲ್ಲಿ ಭಕ್ತನಿಗೆ ಕರುಣಿಸಿದವನೀನೇ, ಸರ್ವಾಂಗ ದೇವನೇ ಶ್ರೀ ಸಿದ್ಧಲಿಂಗ. ಅಕ್ಕಲಲಲಲಲಲ ಶಾವ. ಶರಣು ಗುರುವೇ ಶರಣು. ಭೂತಾಳ ಸಿದ್ಧ, ಭೂತಾಳ ಸಿದ್ಧ ಅರಕೇರಿ ಅರಮನೆಯಲ್ಲಿ ಇರುವ ಇವನ ತಾಯಿ ಪದ್ಮಾಳ ಬಳಿ ಕರೆದುಕೊಂಡು ಹೋಗಪ್ಪ. ಆಗಲಿ ಗುರುದೇವ. ಮಗು, ಮಾಸಿದ್ದ, ಬಾರಪ್ಪ, ನಾವಿನ್ನು ಅರಕೆರೆ ಅರಮನೆಗೆ ಹೋಗೋಣ. ಶಿವಾಯ ಓಂ ನಮಃ ಶಿವಾಯ. ತಾಯಿ ಪದ್ಮಾದೇವಿ, ಬಾರಪ್ಪ ಭೂತಾಳಿಸ್ಯದ. ತಾಯಿ, ನನ್ನ ಗುರುಗಳು ಹೇಳಿದ ಪ್ರಕಾರ ಮಾಧುಲಿಂಗನನ್ನು ತಮಗೆ ಒಪ್ಪಿಸಲು ಬಂದಿದ್ದೇನೆ. ಇವನನ್ನು ಕರೆದುಕೊಳ್ಳಿರಿ. ಮಗು ಮಾದಿಲಿಂಗ, ಬಾರಪ್ಪ. ತಾಯಿ, ನಾನಿನ್ನು ಹೋಗಿ ಬರುತ್ತೇನೆ. ನನ್ನನ್ನು ಆಶೀರ್ವದಿಸು ತಾಯಿ. ನಿನ್ನ ಕಲ್ಯಾಣವಾಗಲಿ, ಹೋಗಿ ಬಾರಪ್ಪ ಭೂತಾಳಿಸ್ಯದ.
ತಂದೆಯವರು ಬುತ್ತಿ ಒಯ್ಯಲು ಬಾ ಮಗು. ಆಗಲಿ ತಾಯಿ, ಬುತ್ತಿಯನ್ನು ಕಟ್ಟಿಕೊಡು, ಒಯ್ಯುತ್ತೇನೆ.